ನಮಸ್ತೆ. ಸೋರೆಕಾಯಿನ ಇಷ್ಟಪಟ್ಟು ತಿನ್ನೋರು ಕಡಿಮೆನೆ. ಇದನ್ನ ರುಚಿಕರವಾಗಿ ಅಡುಗೆಯಲ್ಲಿ ಬಳಸೋದನ್ನ ಇವತ್ತಿನ ದಾಲ್ನಲ್ಲಿ ನೋಡೋಣ. ವಿಟಮಿನ್ ಬಿ, ಸಿ ಹಾಗೂ ಫೈಬರ್ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಈ ಸ್ವಾದಿಷ್ಟವಾದ ಸೋರೆಕಾಯಿ ದಾಲ್ನ ಬಿಸಿ ಬಿಸಿ ತುಪ್ಪ ಅನ್ನದ ಜೊತೆ ಹಾಕೊಂಡು ತಿಂದ್ರೆ ಇನ್ನೂ ಬೇಕು ಅಂತ ಹಾಕಿಸ್ಕೊಂಡು ತಿಂತಾರೆ. ಬನ್ನಿ ಮಾಡೋಣ. ಸೇವಾ ಸ್ಟ್ರೀಟ್ಗೆ ಸ್ವಾಗತ. ದಾಲ್ ತಯಾರು ಮಾಡಕ್ಕೆ ಮೊದಲಿಗೆ ಒಂದು ಎಳೆ ಸೋರೆಕಾಯಿನ ತಗೊಳ್ಳಿ. ಏನಿದು ಗುಂಡಗಿದೆ ಅಂತ ಯೋಚಿಸಬೇಡಿ. ಬೇರೆ ಬೇರೆ ಆಕಾರಗಳಲ್ಲಿ ಸೋರೆಕಾಯಿ ಬೆಳೆಯುತ್ತೆ. ಗುಂಡಕ್ಕೆ, ಉದ್ದಕ್ಕೆ, ಬಲ್ಬ್ ಆಕಾರದಲ್ಲಿ ಸೋರೆಕಾಯಿ ಸಿಗುತ್ತೆ. ಯಾವ್ದಾದ್ರೂ ಉಪಯೋಗಿಸ್ಕೋಬಹುದು. ಇದು ಸಿಪ್ಪೆ ತೆಗೆದು ಹೀಗೆ ದೊಡ್ಡ ದೊಡ್ಡ ಹೋಲ್ಗಳಾಗಿ ಹೆಚ್ಚಿಟ್ಕೊಳ್ಳಿ. ಒಂದು ಈರುಳ್ಳಿನ ಕೂಡ ಈ ರೀತಿ ಹೆಚ್ಚಿಟ್ಕೊಳ್ಳಿ. ಒಂದು ಟೊಮೆಟೊನ ಹೆಚ್ಚಿಟ್ಕೊಳ್ಳಿ. ಈಗ ಒಂದು ಕುಕ್ಕರ್ ಪಾತ್ರೆಗೆ ತೊಳೆದಿಟ್ಕೊಂಡಿರೋ 1 ಕಪ್ ಮಸೂರ್ ದಾಲನ್ನ ಹಾಕೊಳ್ಳಿ. ಮಸೂರ್ ದಾಲ್ ಸ್ವಲ್ಪ ಹೊಟ್ಟೆಗೆ ಲೈಟ್ ಆಗಿರುತ್ತೆ. ನಿಮ್ಗೆ ಬೇಕಾಗಿರುವಂತ ದಾಲ್ ಉಪಯೋಗಿಸ್ಕೊಳ್ಳಿ. ಹೆಚ್ಚಿಟ್ಕೊಂಡಿರೋ ಸೋರೆಕಾಯಿ, ಈರುಳ್ಳಿ, ಟೊಮೆಟೊ, ಮೂರು ಹಸಿ ಮೆಣಸಿನಕಾಯಿ, ನಿಮ್ಮ ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ ಹಾಕೊಳ್ಳಿ. 4 ಬೆಳ್ಳುಳ್ಳಿ, ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಟೀ ಸ್ಪೂನ್ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ತರಕಾರಿಗಳನ್ನ ಮುಚ್ಚುವಷ್ಟು ನೀರು ಹಾಕೊಳ್ಬೇಕು. ಇದನ್ನ ಒಂದ್ಸಲ ಕಲಸಿ ಕುಕ್ಕರ್ನ ಮುಚ್ಚಿ 4 ರಿಂದ 5 ವಿಸಿಲ್ ಬರುವಷ್ಟು ಬೇಯಿಸ್ಕೊಳ್ಳಿ. ಪ್ರೆಷರ್ ಬಿಟ್ಕೊಂಡ್ಮೇಲೆ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡಿ ಇದು ಮ್ಯಾಶ್ ಆಗಿದೆ. ದಾಲನ್ನ ನೀರ್ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ಳಿ. ನಾನಿಲ್ಲಿ ದಾಲ್ ಬೇಯಿಸ್ಕೊಂಡಿರೋ ಅಂತ ನೀರನ್ನ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸ್ಕೊಂಡು ಇದನ್ನ ಕುದಿಯಕ್ ಬಿಡಿ. ಈಗ ಕೊನೆಯಲ್ಲಿ ಒಗ್ಗರಣೆ ತಯಾರು ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ 2 ಚಮಚ ಎಣ್ಣೆ ಹಾಕೊಳ್ಳಿ. ಇದಕ್ಕೆ 1 ಟೀ ಸ್ಪೂನ್ ಸಾಸಿವೆ ಹಾಕಿ ಚಟಪಟ ಆದ ನಂತರ ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಇಂಗು, 1/4 ಟೀ ಸ್ಪೂನ್ ಕಾಶ್ಮೀರಿ ಮೆಣಸಿನ ಪುಡಿ, ಕರಿಬೇವಿನ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ದಾಲ್ ಮೇಲೆ ಹಾಕಿ ಕಲಿಸ್ಕೊಳ್ಳಿ. ಹೆಚ್ಚಿಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಮೇಲಿಂದ ಉದುರಿಸಿ ರುಚಿಕರವಾದ ಸೋರೆಕಾಯಿ ದಾಲ್ ತಯಾರಾಗಿದೆ. ಕಡಿಮೆ ಸಮಯದಲ್ಲಿ ಸುಲಭವಾಗಿ ಆರೋಗ್ಯಕರವಾದ ದಾಲನ್ನ ಮಾಡ್ಕೊಳ್ಬಹುದು. ಇದನ್ನ ಬಿಸಿ ಅನ್ನ, ತುಪ್ಪ, ಹಪ್ಪಳ ಹಾಗೂ ಉಪ್ಪಿನಕಾಯಿ ಜೊತೆ ನೆಂಚ್ಕೊಂಡು ತಿನ್ನಬಹುದು. ಈ ರೆಸಿಪಿಯನ್ನ ಟ್ರೈ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನ ನಮಗೆ ತಿಳಿಸಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನಮ್ಮ ಚಾನೆಲ್ ಸೇವಾ ಸ್ಟ್ರೀಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಧನ್ಯವಾದಗಳು.